Hello everyone. Today we will discuss about degrees. ನಾವಿವತ್ತು ಡಿಗ್ರೀಸ್ಗಳ ಬಗ್ಗೆ ಅಭ್ಯಾಸ ಮಾಡ್ತಾ ಇದ್ದೇವೆ. ಸೊ ಈ ಡಿಗ್ರೀಸ್ಗಳು ಬಂದ್ಬಿಟ್ಟು ಪಾಸಿಟಿವ್ ಡಿಗ್ರಿ, ಕಂಪ್ಯಾರಿಟಿವ್ ಡಿಗ್ರಿಗೆ ಹಾಗೂ ಸೂಪರ್ಲೇಟಿವ್ ಡಿಗ್ರಿ ಅಂತೇಳಿ ಮೂರು ರೀತಿಯಲ್ಲಿ ನೋಡ್ತೀವಿ. ಸೊ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಾನು ಬಿಕಾಮ್ ಥರ್ಡ್ ಸೆಮ್ ಪ್ರಶ್ನೆ ಪತ್ರಿಕೆಯನ್ನು ತೆಗೆದುಕೊಂಡಿದ್ದೇನೆ. ಸೊ ಅವರಿಗಷ್ಟೇ ಯೂಸ್ ಆಗುತ್ತಂತಲ್ಲ. ಸೊ ಈ ಒಂದು ಡಿಗ್ರೀಸ್ ಪ್ರಾಬ್ಲಮ್ಗಳು ಸೊ ಎಲ್ಲ ವಿದ್ಯಾರ್ಥಿಗಳಿಗೂ, ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೂ, ಸೊ PUC ಮತ್ತು SSLC ವಿದ್ಯಾರ್ಥಿಗಳಿಗೂ ಕೂಡ ಡಿಗ್ರೀಸ್ಗಳನ್ನು ಯಾವ ರೀತಿಯಾಗಿ ಹಚ್ಚಬೇಕು ಅನ್ನೋದು ಕೂಡ ಹೆಲ್ಪ್ ಆಗುತ್ತೆ. ಸೊ ಅದನ್ನು ನಾವು ಇವತ್ತು ಒಂದೊಂದಾಗಿ ನೋಡ್ತಾ ಹೋಗೋಣ. ಸೊ ಇದೊಂದು 5 ಅಂಕದ ಪ್ರಶ್ನೆ ಅಂತ ಹೇಳ್ಬೋದು. ಸೊ ಮೊದಲನೇದಾಗಿ ಇಲ್ಲಿದೆ, ರಾಣಿ ಈಸ್ ಆಸ್ ಬ್ಯೂಟಿಫುಲ್ ಆಸ್ ರಜನಿ ಅಂತ ಇದೆ. ಇದನ್ನು ಚೇಂಜ್ ಇಂಟು ಕಂಪ್ಯಾರಿಟಿವ್ ಅಂತ ಹೇಳ್ತಾರೆ. ಸೊ ಇದರ ಅರ್ಥ ನೋಡಿ, ರಾಣಿ ಈಸ್ ಆಸ್ ಬ್ಯೂಟಿಫುಲ್ ಆಸ್ ರಜನಿ ಅಂದರೆ, ಸೊ ರಾಣಿ ರಜನಿ ಅಷ್ಟೇ ಸುಂದರವಾಗಿದ್ದಾಳೆ ಅಂದರೆ ಅವಳಿಗಿಂತ ಹೆಚ್ಚು ಅಲ್ಲ, ಸೊ ಕಡಿಮೆ ಅಲ್ಲ, ಅಂದರೆ ರಾಣಿ ರಜನಿ ಹಾಗೆಯೇ ಸುಂದರವಾಗಿದ್ದಾಳೆ ಅಂತ ಆಗುತ್ತೆ. ಸೊ ಇದನ್ನು ಯಾವ ರೀತಿಯಾಗಿ, ಇದ್ರ ಸ್ಟ್ರಕ್ಚರ್ ನೋಡಿ, ಮೊದಲು ಯಾವ ರೀತಿಯಾಗಿ ಇದೆ ಅನ್ನೋದನ್ನು ನೋಡ್ತಾ ಹೋಗೋದಾದರೆ, ಸಬ್ಜೆಕ್ಟು ಸೊ ರಾಣಿ ಇದೆ, ಅದಾದಮೇಲೆ ವರ್ಬ್ ಈಸ್ ಇದೆ, ಸೊ ಅದಾದಮೇಲೆ ಆ್ಯಸ್ ಇದೆ. ಈ ಸ್ಟ್ರಕ್ಚರ್ ಪ್ರಕಾರ ಹಚ್ತಾ ಹೋದರೆ ನಿಮಗೆ ಸರಳವಾಗುತ್ತೆ. ಪ್ಲಸ್ ಅದಾದಮೇಲೆ ಪಾಸಿಟಿವ್ ಡಿಗ್ರಿ ಅಡ್ಜೆಕ್ಟಿವ್ ಇದೆ, ಪ್ಲಸ್ ಅದಾದಮೇಲೆ ಆ್ಯಸ್ ಇದೆ, ಪ್ಲಸ್ ಅದಾದಮೇಲೆ ಸೊ ಆಬ್ಜೆಕ್ಟು ಆರ್ ನೌನ್ ಅನ್ಬೋದು. ಸೊ ಈ ರೀತಿಯಾಗಿದೆ. ಸೊ ರಾಣಿ ಈಸ್ ಆಸ್ ಬ್ಯೂಟಿಫುಲ್ ಆಸ್ ರಜನಿ ಅಂಥೇಳಿ. ಸೊ ಇದನ್ನು ನಾವು ಯಾವ ರೀತಿಯಾಗಿ ಚೇಂಜ್ ಮಾಡೋಣ ಕಂಪ್ಯಾರಿಟಿವ್ ಡಿಗ್ರಿಗೆ ನೋಡಿ. ರಜನಿ ಈಸ್, ಸೊ ಕೊಟ್ಟಿರ್ತಕ್ಕಂಥ ಒಂದು ಡಿಗ್ರೀಸಲ್ಲಿ, ಪಾಸಿಟಿವ್ ಡಿಗ್ರಿಯಲ್ಲಿ ರಾಣಿ ಈಸ್ ಆಸ್ ಬ್ಯೂಟಿಫುಲ್ ಆಸ್ ರಜನಿ ಅಂತ ಇದೆಯಲ್ಲ. ಸೊ ಇಲ್ಲಿ ಯಾವುದೇ ರೀತಿಯ ನೆಗೆಟಿವ್ ಅಥವಾ ನಾಟನ್ನು ಬಳಸಿಲ್ಲ. ಸೊ ಹೀಗಾಗಿ ನಾವಿಲ್ಲಿ ಕಂಪ್ಯಾರಿಟಿವ್ ಮಾಡುವಾಗ ನಾವೇನು ಮಾಡಬೇಕಾಗತ್ತೆ ಅಂದರೆ, ಸೊ ನೆಗೆಟಿವ್ ಆದ್ರೆ ನಾಟನ್ನು ತೆಗೆದುಕೊಳ್ಬೇಕಾಗತ್ತೆ ಅಲ್ಲಿ. ಸೊ ನೋಡಿ, ರಜನಿ ಈಸ್ ನಾಟ್ more beautiful than ರಾಣಿ. ನೋಡಿ, ರಜನಿ ಈಸ್ ನಾಟ್ ಮೋರ್ ಬ್ಯೂಟಿಫುಲ್ ದೆನ್ ರಾಣಿ. ಸೊ ಇದ್ರ ಕನ್ನಡ ಮೀನಿಂಗು, ರಜನಿ ರಾಣಿಗಿಂತ ಹೆಚ್ಚು ಸುಂದರಿ ಅಲ್ಲ, ಅಂದರೆ ಅವಳಷ್ಟೇ ಸುಂದರಿ, ಅವಳಿಗಿಂತ ಹೆಚ್ಚಿಲ್ಲ ಅಂತ ಆಗುತ್ತೆ. ರಜನಿ ಈಸ್ ನಾಟ್ ಮೋರ್ ಬ್ಯೂಟಿಫುಲ್ ದೆನ್ ರಾಣಿ ಅಂತ ಹೇಳಾಗುತ್ತೆ. ಸೊ ಇದರ ಒಂದು ಸ್ಟ್ರಕ್ಚರ್ ನೀವು ಯಾವ ರೀತಿಯಾಗಿ ಇದನ್ನು ಬಿಲ್ಡ್ ಆಗಿದೆ ಅಂತಂದರೆ, ಸಬ್ಜೆಕ್ಟ್ ಇದೆ ನೋಡಿ ಇಲ್ಲಿ ರಜನಿ ಅನ್ನುವಂಥದ್ದು. ಅಂದರೆ ಏನಾಗುತ್ತೆ, ಸೊ ಇಲ್ಲಿ ಫಸ್ಟ್ ಡಿಗ್ರಿಲಿರ್ತಕ್ಕಂಥ ನೌನ್ ಏನಿದೆ, ಸೊ ಇದು ಅಬ್ಜೆಕ್ಟು, ಸೊ ಅದೇನಾಗುತ್ತೆ ಮೊದಲು ಬರುತ್ತೆ. ಸೊ ಪ್ಲಸ್ ಈಸ್ ವರ್ಬ್ ಇದೆ, ಸೊ ಅದಾದಮೇಲೆ ನಾಟ್ ಇದೆ, ನಾಟ್ ಪ್ಲಸ್ ಅದಾದ ನಂತರ ಮೋರ್ ಬ್ಯೂಟಿಫುಲ್. ಸೊ ಮೋರ್ ಬ್ಯೂಟಿಫುಲ್ ಕಂಪ್ಯಾರಿಟಿವಲ್ಲಿ ಯಾಕೆ ಬಂತು ಅಂದರೆ, 2 ಸಿಲೆಬಲ್ಗಿಂತ ಸೊ ಹೆಚ್ಚು ಆ ಒಂದು ವರ್ಡ್ ಉಚ್ಚಾರ ಪಡ್ತಿತ್ತು ಅಂತಂದರೆ, ಸೊ ಅಲ್ಲಿ ಮಚ್, ಮೋರ್, ಮೋಸ್ಟ್ ಅಂತ ಹೇಳಿ ಬಳಸ್ತೀವಿ. ಸೊ ಮೋರನ್ನು ನಾವು ಕಂಪ್ಯಾರಿಟಿವ್ದಲ್ಲಿ ಬಳಸಿದರೆ, ಮೋಸ್ಟನ್ನು ನಾವು ಸೂಪರ್ಲೇಟಿವ್ ಡಿಗ್ರಿಯಲ್ಲಿ ಬಳಸ್ತೀವಿ. ಸೊ ಅದೇ ರೀತಿಯಾಗಿ ಇದು 2 ಸಿಲೆಬಲ್ಗಿಂತ ಹೆಚ್ಚಿದೆ ಬ್ಯೂಟಿಫುಲ್, ಹೀಗಾಗಿ ಮೋರ್ ಬಳಸಿದ್ವು ಅಂತ ಹೇಳ್ಬೋದು. ಅಂದರೆ ಕಂಪ್ಯಾರಿಟಿವ್ ಅಡ್ಜೆಕ್ಟಿವನ್ನು ಬಳಸಬೇಕಾಗುತ್ತೆ. ನಾವು ಕಂಪ್ಯಾರಿಟಿವ್ ಅಡ್ಜೆಕ್ಟಿವನ್ನು ಬಳಸ್ತೀವಿ. ಪ್ಲಸ್ ದ್ಯಾನ್ ಇದೆ, ದ್ಯಾನ್ ಪ್ಲಸ್ ಅಬ್ಜೆಕ್ಟ್ ಆರ್ ನೌನ್ ಅನ್ಬೋದು. ನೋಡಿ, ಸಬ್ಜೆಕ್ಟ್ ರಜನಿ, ವರ್ಬ್ ಈಸ್ ಇದೆ, ನಾಟಕ ನಾಟು, ಮೋರ್ ಬ್ಯೂಟಿಫುಲ್ ಅನ್ನುವಂಥದ್ದು. ಸೊ ಮೋರ್ ಅಂದರೆ ಕಂಪ್ಯಾರಿಟಿವ್ ಅಡ್ಜೆಕ್ಟಿವ್, ಮೋರ್ ಬ್ಯೂಟಿಫುಲ್ ಇರುವಂಥದ್ದು ಮೋರ್ ಬ್ಯೂಟಿಫುಲ್ ಆಗಿ ಕಂಪ್ಯಾರಿಟಿವ್ ಅಡ್ಜೆಕ್ಟ್ ಆಗುತ್ತೆ. ದ್ಯಾನ್ ಅಬ್ಜೆಕ್ಟ್ ರಾಣಿ. ಸೊ ಈ ರೀತಿಗೆ ರಜನಿ ಈಸ್ ನಾಟ್ ಮೋರ್ ಬ್ಯೂಟಿಫುಲ್ ದ್ಯಾನ್ ರಾಣಿ ಅಂಥೇಳಿ ಆಗುತ್ತೆ.
ನೆಕ್ಸ್ಟ್ ಸೆಕೆಂಡ್ ಒನ್ ತೆಗೆದುಕೊಳ್ಳೋಣ. ಎರಡನೇ ಒಂದು ಸೆಂಟೆನ್ಸ್ ನೋಡಿ, ಮನಿ ಈಸ್ ನಾಟ್ ಸೋ ಯೂಸ್ಫುಲ್ ಆಸ್ ನಾಲೆಜ್ ಅಂತ ಇದೆ. ಸೊ ಇದರ ಅರ್ಥ ಬಂದು ಹಣವು ಜ್ಞಾನದಷ್ಟು ಉಪಯುಕ್ತವಲ್ಲ ಅಂತ ಹೇಳಾಗುತ್ತೆ. ಮನಿ ಈಸ್ ನಾಟ್ ಸೋ ಯೂಸ್ಫುಲ್ ಆಸ್ ನಾಲೆಜ್ ಅಂತ ಹೇಳಾಗುತ್ತೆ. ಸೊ ಇದು ಬಂದು ಪಾಸಿಟಿವ್ ಡಿಗ್ರಿಯಲ್ಲಿದೆ. ಸೊ ಇದನ್ನು ಎದಕ್ಕೆ ಮಾಡಂತಾನೆ, ಕಂಪ್ಯಾರಿಟಿವ್ ಡಿಗ್ರಿಗೆ ಮಾಡಂತಾನೆ. ಸೊ ಇದನ್ನು ಕೂಡ ನಾವು ಕಂಪ್ಯಾರಿಟಿವ್ ಡಿಗ್ರಿಗೆ ಸೊ ಚೇಂಜ್ ಮಾಡೋಣ. ಸೊ ಫಸ್ಟು ಇದರ ಒಂದು ಸ್ಟ್ರಕ್ಚರ್ ನೋಡ್ತಾ ಹೋಗೋದಾದರೆ ಯಾವ ರೀತಿ ಆಗಿದೆ ಅಂತೇಳಿ, ಅಂದರೆ ನಮಗೆ ಕಂಪ್ಯಾರಿಟಿವ್ ಮಾಡಲಿಕ್ಕೆ ಸರಳವಾಗುತ್ತೆ. ಸಬ್ಜೆಕ್ಟ್ ಇದೆ, ಸಬ್ಜೆಕ್ಟ್ ಪ್ಲಸ್ ವರ್ಬ್ ಪ್ಲಸ್ ನಾಟ್ ಇದೆ, ಪ್ಲಸ್ ನಾಟ್ ಪ್ಲಸ್ ಸೋ ಇದೆ, ಪ್ಲಸ್ ಅಡ್ಜೆಕ್ಟಿವ್ ಯೂಸ್ಫುಲ್ ಇದೆ, ಪ್ಲಸ್ ಆಸ್ ಇದೆ, ಪ್ಲಸ್ ಅಬ್ಜೆಕ್ಟ್ ಇದೆ. ಸೊ ನೋಡಿ ಇಲ್ಲಿ ಮನಿ ಈಸ್ ನಾಟ್ ಸೋ ಯೂಸ್ಫುಲ್ ಆಸ್ ನಾಲೆಜ್ ಅಂತ ಇದೆ ಅಲ್ಲ. ಸೊ ಈ ವಾಕ್ಯದಲ್ಲಿ ಮನಿ ಈಸ್ ನಾಟ್ ಅದೇ, ನಾಟ್ ಆದ್ಮೇಲೆ ಏನು ಬರುತ್ತೆ, ಸೋ ಬಂದಿದೆ. ಆಸ್ ಯೂಸ್ಫುಲ್ ಆಸ್ ಯಾಕೆ ಬಂದಿಲ್ಲ ಅಂದರೆ, ಸೊ ನೆಗೆಟಿವ್ ಇತ್ತು ಆ ವಾಕ್ಯದಲ್ಲಿ, ನಾಟ್ ಏನಾದರೂ ಇತ್ತು ಅಥವಾ ನೆಗೆಟಿವ್ ಅರ್ಥ ಕೊಡ್ತಿತ್ತು ಅಂದರೆ ಅಲ್ಲಿ ಸೋ ಅನ್ನು ಬಳಸ್ತೀವಿ. ಸೊ ಆಸ್ ಅನ್ನ ಸೊ ಬಳಸೋದು ಉತ್ತಮ ಅಂತ ಹೇಳ್ಬೋದು. ಸೊ ಇದಕ್ಕೆ ನಾವು ಕಂಪ್ಯಾರಿಟಿವ್ ಡಿಗ್ರಿ ಸೆಂಟೆನ್ಸ್ ಅನ್ನು ನೋಡೋಣ. ನಾಲೆಜ್, ಸೊ ಎಲ್ಲಿದೆಯಲ್ಲ, ಸೊ ಇದು ಕೊನೆಗಿರ್ತಕ್ಕಂಥ ನೌನ್ ಏನಾಗುತ್ತೆ, ಸೊ ಅದು ಮೊದಲು ಬರುತ್ತೆ ಸಬ್ಜೆಕ್ಟ್ ಜಾಗದಲ್ಲಿ. knowledge is more useful than money. ದ್ಯಾನ್ ಕಂಪಲ್ಸರಿ ಬರಲೇಬೇಕು ಕಂಪ್ಯಾರಿಟಿವ್ ಡಿಗ್ರಿ ಒಳಗೆ. ಸೊ ಅದು ಅದಕ್ಕಿಂತ ಅಂತೇಳಿ ಮೀನಿಂಗನ್ನು ಕೊಡುತ್ತೆ. ಸೊ ಹೀಗಾಗಿ ನೋಡಿ ನಾಲೆಡ್ಜ್ ಅನ್ನುವಂಥದ್ದು ಸೊ ಸಬ್ಜೆಕ್ಟ್ ಈಗ ನಾಲೆಜ್ ಈಸ್ ಮೋರ್ ಯೂಸ್ಫುಲ್ ದ್ಯಾನ್ ಮನಿ ಅಂತಂದರೆ ಇದ್ರ ಕನ್ನಡ ಮೀನಿಂಗ್ ನೋಡೋದಾದರೆ, ಸೊ ಜ್ಞಾನವು ಹಣಕ್ಕಿಂತ ಹೆಚ್ಚು ಉಪಯುಕ್ತವಾಗಿದೆ ಅಂತ ಹೇಳ್ಬೋದು. ಸೊ ಅಲ್ಲಿ ಮನಿ ಏನಿದೆಯಲ್ಲ, ಹಣವು ಜ್ಞಾನದಷ್ಟು ಉಪಯುಕ್ತವಲ್ಲ ಅಂತ ಆಗುತ್ತೆ ಆ ಅರ್ಥ. ಸೊ ಅರ್ಥ ಕೆಟ್ಟಿರಬಾರ್ದು, ನಾವು ಕಂಪ್ಯಾರಿಟಿವ್ ಚೇಂಜ್ ಮಾಡಿದ್ರು ಕೂಡ ಜ್ಞಾನವು ಹಣಕ್ಕಿಂತ ಹೆಚ್ಚು ಉಪಯುಕ್ತವಾಗಿದೆ ಅಂತ ಸೊ ಮೀನಿಂಗನ್ನು ಕೊಡುತ್ತೆ. ಸೊ ಇದರ ಒಂದು ಸ್ಟ್ರಕ್ಚರ್ ನೋಡಿ ಯಾವ ರೀತಿಯಾಗಿದೆ ಅಂತಂದರೆ, ಸಬ್ಜೆಕ್ಟ್ ಪ್ಲಸ್ ವರ್ಬ್ ಪ್ಲಸ್ ಮೋರ್ ಬ್ಯೂಟಿಫುಲ್, ಮೋರ್ ಆರ್ ಅಡ್ಜೆಕ್ಟಿವ್ ಅಂತ ಆದ್ರೂ ಹಚ್ಬೋದು, ಇಲ್ಲಾಂದರೆ ಕಂಪ್ಯಾರಿಟಿವ್ ಅಡ್ಜೆಕ್ಟಿವ್ ಅಂತಾದ್ರೂ ನಾವು ಹಚ್ಬೋದು, ಪ್ಲಸ್ ದ್ಯಾನ್ ಇದೆ. ಸೊ ಇಲ್ಲಿ ನೋಡಿ ನಾಟ್ ಬರಲಿಲ್ಲ, ಯಾಕೆ ಬರಲಿಲ್ಲ ಅಂದರೆ, ಸೊ ಪಾಸಿಟಿವ್ ಡಿಗ್ರಿಯಲ್ಲಿ ಆಲ್ರೆಡಿ ನಾಟ್ ಇದೆಯಲ್ಲ, ಸೊ ಹೀಗಾಗಿ ನಾವು ಕಂಪ್ಯಾರಿಟಿವ್ ಮಾಡುವಾಗ ನಾಟನ್ನು ತೆಗೆದುಕೊಳ್ಳಿಲ್ಲ. ದ್ಯಾನ್ ಪ್ಲಸ್ ರೂಲ್ ಅದನ್ನೇ ಹೇಳುತ್ತೆ. ಸೊ ದ್ಯಾನ್ ಅದಾದಮೇಲೆ ಅಬ್ಜೆಕ್ಟ್ ಆರ್ ನೌನ್ ಅನ್ಬೋದು. ನೋಡಿ ನಾಲೆಜ್ ಈಸ್ ಮೋರ್ ಯೂಸ್ಫುಲ್ ದ್ಯಾನ್ ಮನಿ ಅಂಥೇಳಿ. ಸೊ ಜ್ಞಾನವು ಹಣಕ್ಕಿಂತ ಹೆಚ್ಚು ಉಪಯುಕ್ತವಾಗಿದೆ ಅಂಥೇಳಿ ಆಗುತ್ತೆ. ಸೊ ಇದು ಸೆಕೆಂಡ್ ಒನ್ನು. ಸೊ ಕ್ಲಿಯರ್ ಆಯಿತು, ಸೊ ಸರಳವಾಗಿ ನಿಮ್ಗೆ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ನೆಕ್ಸ್ಟು ಥರ್ಡ್ ಒನ್ ಬಂದು ಮೂರನೇ ಒಂದು ಎಕ್ಸಾಂಪಲ್ ನೋಡೋಣ. ಮೂರನೇ ಒಂದು ಪ್ರಾಬ್ಲಮ್ ಇಲ್ಲಿದೆ ನೋಡಿ. ಸೊ ಸೆಂಟೆನ್ಸ್, ನೋ ಅದರ್ ಗರ್ಲ್ ಈಸ್ ಸೊ ಬ್ಯೂಟಿಫುಲ್ ಆ್ಯಸ್ ಮಾಧವಿ ಅಂತ ಇದೆ. ಸೊ ಇದು ಕೊಟ್ಟಿರ್ತಕ್ಕಂಥ ಸೆಂಟೆನ್ಸ್ ಏನಿದೆ ಅಲ್ಲ, ಸೊ ಇದು ಪಾಸಿಟಿವ್ ಡಿಗ್ರಿಯಲ್ಲಿದೆ. ಸೊ ಆ್ಯಸ್ ಬಂತಂದರೆ ಮುಗೀತು. ಸೊ ಸೆಂಟ್ರಲ್ಲಿ ಸೊ ಅಡ್ಜೆಕ್ಟಿವನ್ನು ತೆಗೆದುಕೊಂಡು ಬಂದಿರುತ್ತೆ. ಸೊ ಇದು ಪಾಸಿಟಿವ್ ಡಿಗ್ರಿ ಆಗಿದೆ. ಇದನ್ನು ಸೂಪರ್ಲೇಟಿವ್ಗೆ ಚೇಂಜ್ ಮಾಡಿ ಅಂತ ಹೇಳ್ತಾರೆ. ಸೊ ನೋಡಿ, ನೋ ಅದರ್ ಗರ್ಲ್ ಈಸ್ ಸೊ ಬ್ಯೂಟಿಫುಲ್ ಆ್ಯಸ್ ಮಾಧವಿ. ಸೊ ಇದು ಯಾವ ಒಂದು ಸ್ಟ್ರಕ್ಚರ್ನಲ್ಲಿದೆ ನೋಡಿ. ನೋ ಅದರ್, ಇದರ ಫಾರ್ಮುಲಾ ಬಂದುಬಿಟ್ಟು ನೋ ಅದರ್ ಪ್ಲಸ್ ನೌನ್ ಇದೆ, ನೋ ಅದರ್ ಜೊತೆಗೆ ನೌನ್ ಇದೆ, ನೌನ್ ಆರ್ ಸಬ್ಜೆಕ್ಟ್ ಪ್ಲಸ್ ವರ್ಬ್ ಇದೆ, ಪ್ಲಸ್
ಸೊ ಪ್ಲಸ್ ಬ್ಯೂಟಿಫುಲ್ ಅನ್ನುವಂಥದ್ದು ಅಡ್ಜೆಕ್ಟಿವ್ ಆಗುತ್ತೆ. ಪ್ಲಸ್ ಅದಾದ ನಂತರ ಆ್ಯಸ್, ಸೊ ಆ್ಯಸ್ ಕ್ಯಾಸ್. ಸೊ ಅದಾದ ನಂತರ ಮಾಧವಿ ಅನ್ನುವಂಥದ್ದು ಅಬ್ಜೆಕ್ಟ್ ಆರ್ ಸೊ ನೌನ್ ಅಂತಾನು ಕರಿಬಹುದು ಅದನ್ನು. ಸೊ ಇಲ್ಲಿ ನೋಡಿ ನೋ ಅದರ್, ಇಲ್ಲಿ ನೌನ್ ಏನು ಸೇರಿಸಿದ್ದಾರೆ, ಗರ್ಲ್ ಇದೆ. ನೋ ಅದರ್ ಗರ್ಲ್, ವರ್ಬ್ ಬಂದು ಈಸ್. ಸೊ ಇಲ್ಲಿ ಅಡ್ಜೆಕ್ಟಿವ್ ಬ್ಯೂಟಿಫುಲ್, ಆಸ್ ಆಬ್ಜೆಕ್ಟ್ ಬಂದು ಮಾಧವಿ ಅಂತ ಹೇಳಿ. ಸೊ ನೋ ಅದರ್ ಗರ್ಲ್ ಈಸ್ ಸೋ ಬ್ಯೂಟಿಫುಲ್ ಆಸ್ ಮಾಧವಿ. ಸೊ ಕನ್ನಡ ಮೀನಿಂಗ್ ಬಂದು ಮಾಧವಿಗಿಂತ ಸುಂದರವಾದ ಹುಡುಗಿ ಬೇರೆ ಯಾರೂ ಇಲ್ಲ ಅಂತ ಆಗುತ್ತೆ. ಸೊ ಇದನ್ನ ಅರ್ಥ ಕೆಡದ ಹಾಗೆ ನಾವು ಸೂಪರ್ಲೇಟಿವ್ ಡಿಗ್ರಿಗೆ ಚೇಂಜ್ ಮಾಡೋಣ. ಸೊ ಯಾವ ರೀತಿಯಾಗಿ ನೋಡಿ, ಇಂಗ್ಲೀಷ್ನಲ್ಲಿ ಮೊದಲು ನಿಮಗೆ ಮಾಡ್ತೀನಿ. ಮಾಧವಿ ಈಸ್ ದ most beautiful ಗರ್ಲ್ ಅಂತ ಆಗುತ್ತೆ. ನೋಡಿ ಮಾಧವಿ ಈಸ್ ದ ಮೋಸ್ಟ್ ಬ್ಯೂಟಿಫುಲ್ ಗರ್ಲ್ ಅಂತ ಆಗುತ್ತೆ. ಇದರ ಅರ್ಥ ಕನ್ನಡದಲ್ಲಿ ಮಾಧವಿ ಅತ್ಯಂತ ಸುಂದರವಾದ ಹುಡುಗಿ. ಸೊ ಇಲ್ಲಿ ನೋಡಿ ಇದರಲ್ಲಿ ಪಾಸಿಟಿವ್ ಅಲ್ಲಿ ಏನಿದೆ, ಮಾಧವಿಗಿಂತ ಸುಂದರವಾದ ಹುಡುಗಿ ಬೇರೆ ಯಾರು ಇಲ್ಲ, ಅಂದ್ರೆ ಅವಳೇ ಅತ್ಯಂತ ಸುಂದರಿ. ಸೊ ಅದನ್ನ ಸೂಪರ್ಲೇಟಿವ್ ಮಾಡಿದಾಗೂ ಕೂಡ ಅದರ ಒಂದು ಮೀನಿಂಗ್ ಚೇಂಜ್ ಆಗೋದಿಲ್ಲ, ಮಾಧವಿ ಅತ್ಯಂತ ಸುಂದರ ಹುಡುಗಿ ಅಂತ ಆಗುತ್ತೆ. ಸೊ ಇದು ಯಾವ ರೀತಿ ಒಂದು ಸ್ಟ್ರಕ್ಚರ್ ನಲ್ಲಿ ಬಿಲ್ಡ್ ಆಗಿದೆ ಅಂತಂದ್ರೆ, ಮಾಧವಿ ಅನ್ನುವಂಥದ್ದು ನೋಡಿ ಸಬ್ಜೆಕ್ಟ್ ಪ್ಲಸ್ ವರ್ಬ್ ಈಸ್ ಇದೆ. ಅದಾದ್ಮೇಲೆ ದ ಮೋಸ್ಟ್ ಇದೆಯಲ್ಲ, ದ ಕಂಪಲ್ಸರಿ, ದ ಮೋಸ್ಟ್ ಪ್ಲಸ್ ಅಡ್ಜೆಕ್ಟಿವ್ ಪ್ಲಸ್ ಅಬ್ಜೆಕ್ಟ್. ಸೊ ನೋಡಿ ದ ಮೋಸ್ಟ್ ಸೂಪರ್ಲೇಟಿವ್ ಡಿಗ್ರೀಸ್ ನಲ್ಲಿ ದ ಬರುತ್ತೆ. ಸೊ 2 ಸಿಲೆಬಲ್ ಇದ್ರೆ ಮೋಸ್ಟ್ ಕಂಪಲ್ಸರಿ, ಮೋಸ್ಟ್ ಬ್ಯೂಟಿಫುಲ್. ಅದೇ ಏನಾದರೂ 2 ಸಿಲೆಬಲ್ ಇತ್ತು ಅಂತಂದ್ರೆ, ಸೊ ನೋಡಿ ಟಾಲ್ ಇದ್ರೆ ಟಾಲೆಸ್ಟ್, ದ ಟಾಲೆಸ್ಟ್ ಅಂತ ಆಗ್ತಿತ್ತು ಹಂಗೆ. ಸೊ ಮೋಸ್ಟ್ ಬ್ಯೂಟಿಫುಲ್ 2 ಸಿಲೆಬಲ್ಗಿಂತ ಹೆಚ್ಚಿರೋದ್ರಿಂದ ಆ ವರ್ಡು, ಸೊ ಹೀಗಾಗಿ ದ ಮೋಸ್ಟ್ ಬ್ಯೂಟಿಫುಲ್ ಅನ್ನು ಬಳಸ್ಕೊಂಡು ನಾವು ಸೂಪರ್ಲೇಟಿವ್ ಡಿಗ್ರಿಗೆ ಚೇಂಜ್ ಮಾಡಬಹುದು ಅನ್ನುವಂಥದ್ದು. ನೆಕ್ಸ್ಟ್ ಇದು ನಿಮ್ಗೆ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ನೆಕ್ಸ್ಟ್ 4ನೇ ಒಂದು ಸೆಂಟೆನ್ಸ್ ನೋಡೋಣ. ಸೊ ಇಲ್ಲಿದೆ 4ನೇದು ಏನಿದೆ ನೋಡಿ, ಇಂಡಿಯಾ ಇಸ್ ದ ಪೂರೆಸ್ಟ್ ಆಫ್ ಆಲ್ ಕಂಟ್ರೀಸ್ ಅಂತ ಇದೆ. ಇದನ್ನ ಚೇಂಜ್ ಇಂಟು ಪಾಸಿಟಿವ್ ಅಂತ ಹೇಳ್ತಾನೆ. ನೋಡಿ ಇಲ್ಲಿ ದ ಪೂರೆಸ್ಟ್ ಹೇಳಿದ್ನಲ್ಲ, ಫೂರ್ ಅಂತಕ್ಕಂಥದ್ದು 2 ಸಿಲೆಬಲ್ ವರ್ಡ್, ಹೀಗಾಗಿ ಅದನ್ನ ದ ಮೋಸ್ಟ್ ಫೂರ್ ಅಂತ ಮಾಡಿಲ್ಲ. ಸೊ ಅದನ್ನ ದ ಪೂರೆಸ್ಟ್ ಅಂತ ಮಾಡಿದರೆ ಇಲ್ಲೇ ನಿಮ್ಗೆ ಗೊತ್ತಾಗುತ್ತೆ. ಸೊ ಇಂಡಿಯಾ ಇಸ್ ದ ಪೂರೆಸ್ಟ್ ಆಫ್ ಆಲ್ ಕಂಟ್ರೀಸ್ ಅಂತ ಹೇಳಿ. ಇದ್ರ ಮೀನಿಂಗ್ ಬಂದ್ಬಿಟ್ಟು ಭಾರತವು ಎಲ್ಲಾ ದೇಶಗಳಿಗಿಂತ ಅತ್ಯಂತ ಬಡ ರಾಷ್ಟ್ರವಾಗಿದೆ ಅಂತ. ಸೊ ಇದು ಪ್ರಶ್ನೆ, ಆದ್ರೆ ಇವತ್ತಿಗೆ ನಮ್ಮ ದೇಶ ಅಷ್ಟೇನು ಬಡ ರಾಷ್ಟ್ರ ಅಲ್ಲ ಎಲ್ಲ ದೇಶಗಳಿಗಿಂತ. ಸೊ ನಾವು ಕೂಡ ಡೆವಲಪ್ ಆಗ್ತಾ ಇದ್ದೀವಿ, ಬೆಳವಣಿಗೆ ಹೊಂದಿದ್ದೀವಿ ಕೂಡ. ನಮ್ಮ ಎಕನಾಮಿನೂ ಬಹಳಷ್ಟು ಮೇಲ್ ಬಂದಿದೆ. ಜಗತ್ತಿನ ಟಾಪ್ 4 ಟಾಪ್ 5 ಕಂಟ್ರಿಯಲ್ಲಿ ನಮ್ಮ ಒಂದು ಎಕನಾಮಿನೂ ಬೆಳೆದು ನಿಂತಿದೆ ಅಂತ ಹೇಳ್ಬೋದು. ಸೊ ಅದು ಪ್ರಶ್ನೆ, ಸೊ ಪ್ರಶ್ನೆಯಾಗಿ ಅದನ್ನು ತೆಗೆದುಕೊಳ್ಳಿ. ಸೊ ಇಂಡಿಯಾ ಇಸ್ ದ ಪೂರೆಸ್ಟ್ ಆಫ್ ಆಲ್ ಕಂಟ್ರೀಸ್ ಅಂತ ಇದೆ. ಭಾರತವು ಎಲ್ಲಾ ದೇಶಗಳಿಗಿಂತ ಅತ್ಯಂತ ಬಡ ರಾಷ್ಟ್ರವಾಗಿದೆ ಅಂತ ಹೇಳಿ ಇದರ ಒಂದು ಕನ್ನಡ ಮೀನಿಂಗು. ಸೊ ನಾ ಹೇಳಿದ ಹಾಗೇನೆ, ಸೊ ಇದನ್ನ ಯಾವ ರೀತಿಯಾಗಿ ನಾವು ಒಂದು ಫಾರ್ಮುಲಾ ಬಿಲ್ಡ್ ಆಗಿದೆ ಫಸ್ಟ್ ನೋಡಿಕೊಂಡ್ರೆ ನಿಮ್ಗೆ ಆಮೇಲೆ ಅರ್ಥ ಆಗಿಬಿಡುತ್ತೆ. ಸೊ ಯಾವ ರೀತಿಯಾಗಿ ಅದನ್ನು ಚೇಂಜ್ ಮಾಡಬೇಕು ಅಂತೇಳಿ, ಸಬ್ಜೆಕ್ಟ್ ಪ್ಲಸ್ ವರ್ಬ್ ಪ್ಲಸ್ ದ ಇದೆಯಲ್ಲ, ದ ಪ್ಲಸ್ ಇದು ಏನು ಅಂತಂದ್ರೆ, ಈಗ ಸೂಪರ್ಲೇಟಿವ್ ಅಡ್ಜೆಕ್ಟಿವ್ ಹಚ್ಬೇಕು ನಾವಿಲ್ಲಿ. ಸೂಪರ್ಲೇಟಿವ್ ಅಡ್ಜೆಕ್ಟಿವ್ ಹಚ್ಚಬೇಕು. ಸೂಪರ್ಲೇಟಿವ್ ಅಡ್ಜೆಕ್ಟಿವ್ ಬಂದ್ಬಿಟ್ಟು ಏನು ಬರುತ್ತೆ ಹೇಳಿದ್ನಲ್ಲ, ದ ಬಂತು ಅಂತಂದ್ರೆ ಫೂರ್ ಇದ್ದಿದ್ದು ಫೂರೆಸ್ಟ್ ಆಗುತ್ತೆ. ಸೊ ಇಲ್ಲಾಂದ್ರೆ ಒಂದ್ ವೇಳೆ 2 ಸಿಲೆಬಲ್ಗಿಂತ ಹೆಚ್ಚಿರ್ತಕ್ಕಂಥ ವರ್ಡ್ ಇದ್ರೆ ಮೋಸ್ಟ್, ಹಿಂಗೆ ಮೋಸ್ಟ್ ಬ್ಯೂಟಿಫುಲ್ ಬಂತಲ್ಲ ಆ ರೀತಿಯಾಗಿ ಆಗುತ್ತೆ. ದ ಫೂರೆಸ್ಟ್ ಅನ್ನುವಂಥದ್ದು ಇಲ್ಲಿ ಸೂಪರ್ಲೇಟಿವ್ ಅಡ್ಜೆಕ್ಟ್ ಅನ್ಕೋಬಹುದು ನಾವು. ಅದಾದ್ಮೇಲೆ ಏನಿದೆ,
ಆಫ್ ಆಲ್ ಇದೆಯಲ್ಲ, ಆಫ್ ಆರ್ ಇನ್ ಎರಡು ಹಚ್ಬೋದು. ಕೆಲವೊಂದು ಸಂದರ್ಭದಲ್ಲಿ ಸೆಂಟೆನ್ಸ್ನಲ್ಲಿ ಇಲ್ಲ, ಆಫ್ ಆರ್ ಇನ್ ಬಂದಿರುತ್ತೆ, ಪ್ಲಸ್ ಗ್ರೂಫಲ್ಲಿ ಎಲ್ಲ ಇದು ಬಂದಿರುತ್ತೆ, ಟೋಟಲ್ ಆಗಿ ಗ್ರೂಫಲ್ಲಿ ಬಂದಿರುತ್ತೆ ಅಂತ ಹೇಳ್ಬೋದು. ಗ್ರೂಫ್ ಏನಿದೆ, ಗ್ರೂಫ್ ಅಂತಂದರೆ ಇಲ್ಲಿ ನೋಡಿ ಕಂಟ್ರೀಸ್ ಅಂತ ಇದೆಯಲ್ಲ, ಈ ರೀತಿಯಾಗಿ. ಸೊ ನೆಕ್ಸ್ಟ್ ನೋಡಿ, ಇದನ್ನು ನಾವು ಒಂದು ಸೂಪರ್ಲೇಟಿವ್ ಡಿಗ್ರಿಗೆ ಚೇಂಜ್ ಮಾಡಿದಾಗ ಸೊ ಯಾವ ರೀತಿಯಾಗಿ ಚೇಂಜ್ ಮಾಡ್ಬೋದು ಅಂತಂದರೆ, ಸಾರಿ ಸೂಪರ್ಲೇಟಿವ್ ಇದೆ, ಇದನ್ನು ನಾವು ಪಾಸಿಟಿವ್ ಡಿಗ್ರಿಗೆ ಚೇಂಜ್ ಮಾಡಬೇಕು. ಪಾಸಿಟಿವ್ ಡಿಗ್ರಿಗೆ ಯಾವ ರೀತಿಯಾಗಿ ಚೇಂಜ್ ಮಾಡೋದು ನೋಡೋದಾದರೆ, ನೋ ಅದರ್, ಮೇಲ್ಗಡೆ ಮಾಡಿದ್ದೀವಲ್ಲ, ನೋ ಅದರ್ ಕಂಟ್ರಿ, no other country is as poor as India ಅಂತ ಆಗುತ್ತೆ. ನೋ ಅದರ್ ಕಂಟ್ರಿ ಈಸ್ ಆಸ್ ಪೂರ್ ಆಸ್ ಇಂಡಿಯಾ ಅಂತ ಆಗುತ್ತೆ. ಸೊ ನೋಡಿ, ಇದ್ರ ಮೀನಿಂಗ್ ಏನಾಗುತ್ತೆ ಅಂತಂದರೆ, ಭಾರತದಷ್ಟು ಬಡ ರಾಷ್ಟ್ರ ಬೇರೆ ಯಾವುದೂ ಇಲ್ಲ ಅಂತ ಆಗುತ್ತೆ. ಭಾರತದಷ್ಟು ಬಡ ರಾಷ್ಟ್ರ ಬೇರೆ ಯಾವುದೂ ಇಲ್ಲ. ನೋ ಅದರ್ ಕಂಟ್ರಿ ಈಸ್ ಆಸ್ ಪೂರ್ ಆಸ್ ಇಂಡಿಯಾ ಅಂತ ಆಗುತ್ತೆ. ಇಲ್ಲಿದೆ ನೋಡಿ ಅಡ್ಜೆಕ್ಟಿವ್, ಇದೇ ಈ ಅಡ್ಜೆಕ್ಟಿವೇ ಇಡೀ ಇದನ್ನ ನಿರ್ಧಾರ ಮಾಡುತ್ತೆ, ಪಾಸಿಟಿವ್ ಸೂಪರ್ಲೇಟಿವ್ ಕಂಪೇರೇಟಿವ್ ಸೆಂಟೆನ್ಸ್ ಅಂಥೇಳಿ. ಸೊ ಇದ್ರ ಒಂದು ಸ್ಟ್ರಕ್ಚರ್ ನೋಡೋದಾದರೆ ಯಾವ ರೀತಿಯಾಗಿದೆ ಫಾರ್ಮುಲಾ ನೋಡಿ. ನೋ ಅದರ್ ಅಂತ ಬಂದಿದೆ ಸ್ಟಾರ್ಟಿಂಗಲ್ಲಿ, ನೋ ಅದರ್ ಪ್ಲಸ್ ಅದ್ರ ಜೊತೆಗೆ ಏನಿದೆ, ಒಂದು ಸಬ್ಜೆಕ್ಟರ್ ನೌನ್ ಅನ್ಬೋದು ನೀವು, ಸಬ್ಜೆಕ್ಟರ್ ಅನ್ಕೋರಿ. ಸೊ ನೌನರ್ ಅನ್ರಿ, ಒಂದು ಸಬ್ಜೆಕ್ಟ್. ಸೊ ನೌನ್ ಪ್ಲಸ್ ವರ್ಬ್ ಇದೆ, ಪ್ಲಸ್ ಆಸ್ ಇದೆ, ಪ್ಲಸ್ ಅಡ್ಜೆಕ್ಟಿವ್ ಇದೆ. ಅದು ಪಾಸಿಟಿವ್ ಅಡ್ಜೆಕ್ಟಿವ್, ಅಂದರೆ ಯಾವುದೇ ರೀತಿ ಮೋರ್, ಮೋಸ್ಟ್, ಮಚ್ ಬಳಸಿರಲ್ಲ. ಸೊ ಇಲ್ಲಿ ಟಾಲ್, ಟಾಲರ್, ಫೂರ್, ಫೂರರ್, ಫೂರೆಸ್ಟ್ ಅಂಥೇಳಿ ಇರೋದಿಲ್ಲ. ಸೊ ಪಾಸಿಟಿವಲ್ಲಿ ಫಸ್ಟ್ನೇ ಒಂದು ಫಾರ್ಮ್ ಇದು ಇದರಲ್ಲಿ ಇರ್ತಂತೆ ಹೇಳ್ಬೋದು. ನೆಕ್ಸ್ಟು ಆಸ್ ಆದಮೇಲೆ ಏನಿದೆ, ಇಂಡಿಯಾ ಅಬ್ಜೆಕ್ಟ್. ಸೊ ನೋಡಿ, ನೋ ಅದರ್ ಅಂತ ಅದಾದಮೇಲೆ ಪ್ಲಸ್ ಸಬ್ಜೆಕ್ಟ್ ಪ್ಲಸ್ ವರ್ಬ್ ಪ್ಲಸ್ ಆ್ಯಸ್ ಪ್ಲಸ್ ಅಡ್ಜೆಕ್ಟಿವ್ ಪ್ಲಸ್ ಆ್ಯಸ್ ಪ್ಲಸ್ ಇಂಡಿಯಾ ಅಬ್ಜೆಕ್ಟ್ ಆರ್ ಅನ್ಬೋದು. ಸೊ ಅದನ್ನು ಒಂದು ನಾವುನಾದರೂ ಅಂತ ಅನ್ಬೋದು. ಈ ರೀತಿಯಾಗಿ ನಾವು ಇದನ್ನು ಚೇಂಜ್ ಮಾಡಿದ್ವಿ. ಸೊ ಅದಾದ ನಂತರ ಕೊನೆಗೆ ನೋಡೋಣ, ಲಾಸ್ಟ್ ಒನ್ ಇಲ್ಲಿದೆ ನೋಡಿ. Very few philosophers are as great as Vivekananda in the world. Change into superlative ಅಂತ ಹೇಳ್ತಾರೆ. ಇದು ಕೊಟ್ಟಿರ್ತಕ್ಕಂಥದ್ದು. ಸೊ ಇದು ಪಾಸಿಟಿವ್ ಡಿಗ್ರಿಯಲ್ಲಿ ಇರ್ತಕ್ಕಂಥದ್ದು. ಇದು ವೆರಿ ಫ್ಯೂ ಫಿಲಾಸಫರ್ಸ್ ಆರ್ ಆಸ್ ಗ್ರೇಟ್ ಆಸ್ ಬಂದಿದೆಯಲ್ಲ, ನಮ್ಮ ಮಿಡ್ಲ್ ಅಬ್ಜೆಕ್ಟಿವ್ ಇದೆ ಗ್ರೇಟ್ ಅನ್ನುವಂಥದ್ದು. ಇದು ಗ್ರೇಟ್, ಗ್ರೇಟರ್, ಗ್ರೇಟೆಸ್ಟ್ ಅಂತ ಆಗುತ್ತೆ. ಸೊ ವೆರಿ ಫ್ಯೂ ಫಿಲಾಸಫರ್ಸ್, ಇದ್ರ ಕನ್ನಡ ಮೀನಿಂಗ್ ನೋಡಿ ಏನಾಗುತ್ತೆ ಅಂದರೆ, ಜಗತ್ತಿನಲ್ಲಿ ವಿವೇಕಾನಂದರಷ್ಟು ಮಹಾನ್ ದಾರ್ಶನಿಕರು ಬಹಳ ಕಡಿಮೆ ಇದ್ದಾರೆ ಅಂತ ಆಗುತ್ತೆ. ಅಥವಾ ದಾರ್ಶನಿಕರು, ತತ್ವಜ್ಞಾನಿಗಳು ಅಂತಿರಲ್ಲ, ಫಿಲಾಸಫರ್ಸ್ ಅಂದರೆ ವೆರಿ ಫ್ಯೂ ಫಿಲಾಸಫರ್ಸ್ ಆರ್ ಆಸ್ ಗ್ರೇಟ್ ಆಸ್ ವಿವೇಕಾನಂದ ಇನ್ ದ ವರ್ಲ್ಡ್. ಜಗತ್ತಿನಲ್ಲಿ ವಿವೇಕಾನಂದರಷ್ಟು ಮಹಾನ್ ದಾರ್ಶನಿಕರು ಬಹಳ ಕಡಿಮೆ ಇದ್ದಾರೆ. ಸೊ ಇದನ್ನ ಒಂದು ಮೀನಿಂಗ್ ತೆರಲಾರ್ದಂಗೆ ನಾವೇನು ಮಾಡಬೇಕು, ಇದನ್ನು ಸೂಪರ್ಲೇಟಿವ್ ಡಿಗ್ರಿಗೆ ಚೇಂಜ್ ಮಾಡಬೇಕು. ಸೊ ಇದ್ರ ಒಂದು ಫಾರ್ಮುಲಾ ಯಾವ ರೀತಿಯಾಗಿದೆ ನೋಡಿ. ವೆರಿ ಫ್ಯೂ ಅನ್ನು ಬಳಸಿದ್ದಾರೆ, ವೆರಿ ಫ್ಯೂ ಪ್ಲಸ್ ಪ್ಲೂರಲ್ ನೌನ್ ಕಂಪಲ್ಸರಿ ಇರುತ್ತೆ ವೆರಿ ಫ್ಯೂ ಬಂದಾಗ, ನೋ ಅದರ್ ಥರ ಅಲ್ಲ. ಸೊ ನೋ ಅದರ್ ಇದ್ದಾಗ ನೋಡಿ ಸಿಂಗ್ಯುಲರ್ ಇರುತ್ತೆ. ಸೊ ಇದು ಕಂಪಲ್ಸರಿ, ವೆರಿ ಫ್ಯೂ ಇದ್ದರೆ ಪ್ಲೂರಲ್ ನೌನ್ ಇರುತ್ತೆ, ವೆರಿ ಫ್ಯೂ ಪ್ಲೂರಲ್ ನೌನ್ ಅಂತ ಬರುತ್ತೆ. ಪ್ಲೂರಲ್ ನೌನ್ ಪ್ಲಸ್ ನೆಕ್ಸ್ಟ್ ಏನಿರುತ್ತೆ ಅಂದರೆ ವರ್ಬ್ ಇದೆ. ಸೊ ಅದಾದಮೇಲೆ ಆ್ಯಸ್ ಇದೆ, ಪ್ಲಸ್ ಅದಾದಮೇಲೆ ಅಡ್ಜೆಕ್ಟಿವ್ ಇದೆ, ಪಾಸಿಟಿವ್ ಅಡ್ಜೆಕ್ಟಿವ್ ಇದೆ, ಪ್ಲಸ್ ನೆಕ್ಸ್ಟ್ ಆ್ಯಸ್ ಇದೆ,
ಪ್ಲಸ್ ಏನಿದೆ ಆಬ್ಜೆಕ್ಟ್ ಇದೆ ಅಂತ ಹೇಳ್ಬೋದು. ಸೊ ಇದನ್ನು ನಾವು ಸೂಪರ್ಲೇಟಿವ್ ಡಿಗ್ರಿಗೆ ಚೇಂಜ್ ಮಾಡಿದಾಗ ಯಾವ ರೀತಿ ಆಗಿರುತ್ತೆ ನೋಡಿ. ವಿವೇಕಾನಂದ ಒಂದು ನಿಮಿಷ, ಸ್ವಲ್ಪ ನಮ್ದು ರೈಟಿಂಗ್ ಪ್ಯಾಡ್ ಅಷ್ಟೊಂದು ಚೆನ್ನಾಗಿಲ್ಲ. ಸೊ ಹಿಂಗಾಗಿ ನೋಡೋಣ. ಈಗ ವಿವೇಕಾನಂದ ಈಸ್ ನೋಡಿ. ನೋ ಅದರ್ ಗರ್ಲ್ ಬಂದಾಗ ನಾವು ಒನ್ ಆಫ್ ಹಚ್ಚಲಿಲ್ಲ. ಸೊ ಇಲ್ಲಿ ಏನು ಹಚ್ತಾ ಇದ್ದೀವಿ ನೋಡಿ, ವಿವೇಕಾನಂದ ಈಸ್ ಒನ್ ಆಫ್ ಕಂಪಲ್ಸರಿ ಹಚ್ಚಬೇಕು ಅಂತ ಇದೆ. ವಿವೇಕಾನಂದ ಈಸ್ ಒನ್ ಆಫ್ ದ ಗ್ರೇಟೆಸ್ಟ್. ನೋಡಿ ಇಲ್ಲಿ ಗ್ರೇಟ್ ಅನ್ನುವಂಥದ್ದು ಎರಡೇ ಸಿಲೆಬಲ್, ಗ್ರೇ ಒಂದು ಎರಡೇ ಸಿಲೆಬಲ್ ಥರ ನಮಗೆ ಉಚ್ಚಾರವನ್ನು ಕೊಡ್ತಾ ಇದೆ. ಸೊ ಹೀಗಾಗಿ ನಾವು ದ ಮೋಸ್ಟ್ ಅಂತ ಹಚ್ಚಂಗಿಲ್ಲ, ದ ಗ್ರೇಟೆಸ್ಟ್ ಫಿಲಾಸಫರ್ಸ್. The greatest philosophers, philosophers. The greatest philosophers in the world. ನೋಡಿ, ವಿವೇಕಾನಂದ ಈಸ್ ಒನ್ ಆಫ್ ದ ಗ್ರೇಟೆಸ್ಟ್ ಫಿಲಾಸಫರ್ಸ್ ಇನ್ ದ ವರ್ಲ್ಡ್ ಅಂತ ಆಗುತ್ತೆ. ಸೊ ಈ ರೀತಿಯಾಗಿದ್ದಾಗ, ಸೊ ಇದು ಯಾವ ರೀತಿಯಾಗಿ ಇದ್ರ ಮೀನಿಂಗ್ ನೋಡಿ, ವಿವೇಕಾನಂದ ಈಸ್ ಒನ್ ಆಫ್ ದ ಗ್ರೇಟೆಸ್ಟ್ ಫಿಲಾಸಫರ್ಸ್ ಇನ್ ದ ವರ್ಲ್ಡ್. ಇದರ ಒಂದು ಕನ್ನಡ ಮೀನಿಂಗ್ ಬಂದು, ಸೊ ಸ್ವಾಮಿ ವಿವೇಕಾನಂದರು ವಿಶ್ವದ ಅತ್ಯಂತ ಶ್ರೇಷ್ಠ ದಾರ್ಶನಿಕರಲ್ಲಿ ಒಬ್ಬರು, ಅವರು ಕೂಡ ಒಬ್ಬರು ಶ್ರೇಷ್ಠ ದಾರ್ಶನಿಕರಲ್ಲಿ ಅಂತೇಳಿ ಸೊ ಕನ್ನಡ ಮೀನಿಂಗ್ ಆಗುತ್ತೆ. ಸೊ ಇದ್ರ ಒಂದು ಫಾರ್ಮುಲಾ ನೋಡೋದಾದರೆ, ಮೊದಲು ಸಬ್ಜೆಕ್ಟ್ ಇದೆ, ಪ್ಲಸ್ ಅದಾದಮೇಲೆ ವರ್ಬ್ ಇದೆ, ಪ್ಲಸ್ ಅದಾದಮೇಲೆ ಒನ್ ಆಫ್ ದ ಬಳಸಿದ್ದಾರೆ. ವೆರಿ ಫ್ಯೂ ಬಂದಾಗ ಒನ್ ಆಫ್ ದ ಬರಲೇಬೇಕು. ಒನ್ ಆಫ್ ದ ಪ್ಲಸ್ ಸೂಪರ್ಲೇಟಿವ್ ಅಡ್ಜೆಕ್ಟಿವ್ ಅಂತೀವಿ ನಾವು. ಪ್ಲಸ್ ಏನಿದೆ, ಪ್ಲೂರಲ್ ನೌನ್ ಬರ್ತದೆ. ಅದಾದಮೇಲೆ ಪ್ಲೂರಲ್ ನೌನ್ ಬರುತ್ತೆ. ಪ್ಲಸ್ ಅದಾದಮೇಲೆ ಆಬ್ಜೆಕ್ಟ್. ಸೊ ಇದೇ ರೀತಿಯಾಗಿ ಈ ಒಂದು ಸೆಂಟೆನ್ಸ್ ಬಿಲ್ಡ್ ಆಗಿರೋದು, ಚೇಂಜ್ ಆಗಿರೋದು ನೋಡಿ. ವೆರಿ ಫ್ಯೂ ಫಿಲಾಸಫರ್ಸ್ ಆರ್ ಆಸ್ ಗ್ರೇಟ್ ಆಸ್ ವಿವೇಕಾನಂದ ಇನ್ ದ ವರ್ಲ್ಡ್. ಜಗತ್ತಿನಲ್ಲಿ ವಿವೇಕಾನಂದರಷ್ಟು ಮಹಾನ್ ದಾರ್ಶನಿಕರು ಬಹಳ ಕಡಿಮೆ ಇದ್ದಾರೆ ಅಂತ ಆಗುತ್ತೆ. ಸೊ ಅದನ್ನು ನಾವು ಸೂಪರ್ಲೇಟಿವ್ಗೆ ಚೇಂಜ್ ಮಾಡಿದಾಗ, ವಿವೇಕಾನಂದ ಇಸ್ ಒನ್ ಆಫ್ ದ ಗ್ರೇಟೆಸ್ಟ್ ಫಿಲಾಸಫರ್ಸ್ ಇನ್ ದ ವರ್ಲ್ಡ್. ಮೀನಿಂಗು, ಸ್ವಾಮಿ ವಿವೇಕಾನಂದರು ವಿಶ್ವದ ಅತ್ಯಂತ ಶ್ರೇಷ್ಠ ದಾರ್ಶನಿಕರಲ್ಲಿ ಒಬ್ಬರು ಅಂತ ಆಗುತ್ತೆ. ಸೊ ಅದ್ರ ಫಾರ್ಮುಲಾ ನೋಡಿದರೆ ಸಬ್ಜೆಕ್ಟ್ ಪ್ಲಸ್ ವರ್ಬ್ ಪ್ಲಸ್ ಒನ್ ಆಫ್ ದ ಪ್ಲಸ್ ಸೂಪರ್ಲೇಟಿವ್ ಅಡ್ಜೆಕ್ಟಿವ್ ಪ್ಲಸ್ ಪ್ಲೂರಲ್ ನೌನ್ ಪ್ಲಸ್ ಆಬ್ಜೆಕ್ಟ್. ಸೊ ಈ ರೀತಿಯಾಗಿ ಸೊ ನಾವು ಪಾಸಿಟಿವ್, ಕಂಪ್ಯಾರಿಟಿವ್ ಮತ್ತು ಸೂಪರ್ಲೇಟಿವ್ ಡಿಗ್ರಿಗೆ ಯಾವ ರೀತಿಯಾಗಿ ಸೆಂಟೆನ್ಸನ್ನು ಚೇಂಜ್ ಮಾಡಿದ್ವಿ ಅನ್ನೋದನ್ನು ಸೊ ನೋಡಿದ್ವಿ. ಇಲ್ಲಿವರೆಗೆ ನಾನು ತಿಳಿಸ್ಕೊಟ್ಟಿರ್ತಕ್ಕಂಥ ಸೊ ಈ ಒಂದು ವಿಡಿಯೋ ನಿಮಗೆ ಅತ್ಯಂತ ಸರಳವಾಗಿ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಅರ್ಥ ಆಗಿದ್ರೆ ನನ್ನ ಒಂದು ವಿಡಿಯೋವನ್ನು, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಈ ಒಂದು ವಿಡಿಯೋವನ್ನು ಹೆಚ್ಚಾಗಿ ಶೇರ್ ಮಾಡಿ ಅಂತ ಹೇಳ್ತೇನೆ. ಸೊ ಮತ್ತೆ ಒಂದು ಹೊಸ ಟಾಪಿಕ್ನೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೆ ನಮಸ್ಕಾರಗಳು.